ಸೊ ಇದು ಈ ಥರ ಸೌಂಡ್ ಬರುತ್ತೆ, ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಈ ಥರ ಸೌಂಡ್ ಬರೋದ್ರಿಂದ ನೋಡಿ ಸೌಂಡ್ ಬರುತ್ತೆ ನಿಮಗೆ, ಆದರೆ ಎಲ್ಲಿ ಬಿಡೋಗಲ್ಲ. ಸೊ ದಟ್ ನೀವು ಯಾವುದಕ್ಕಾದ್ರೂ ಈ ಥರ ಪ್ಯಾಕ್ ಮಾಡ್ಬೋದು. ದೇವ್ರ ಮನೆ ದೀಪನೂ ಕೂಡ ಹಚ್ಬೋದು, ಕ್ಯಾಂಡಲ್ ಕೂಡ ಹಚ್ಬೋದು, ಸ್ಟವ್ ಕೂಡ ಹಚ್ಬೋದು. ನಿಜವಾಗ್ಲೂ ಇದು ಜಾಸ್ತಿಯೇ ಅಂದರೆ ಲ್ಯಾಂಪ್ಗೆ ಎಷ್ಟು ಬೇಕು, ನೈಟ್ ಬೆಡ್ ಟೈಮಿಗೆ ಎಷ್ಟು ಬೇಕು ಅಷ್ಟು ಇದಾಗುತ್ತೆ. ಸೊ ತುಂಬ ಅದಕ್ಕೆ ಇದಕ್ಕೆ ದೀಪಕ್ಕೆ ಅಕ್ಷತೆ ಅಂದರೆ ಕುಂಕುಮದ ಬಟ್ಲಿಗೆ ಆ ಥರದ್ದೆಲ್ಲ. ಮತ್ತು ಈ ಥರದ್ದು ನೀರು ಇಡಬಾರ್ದು ಅಂದರೆ ನೀರಿಂದಕ್ಕೂ ಕೂಡ ಈ ಥರ ಯೂಸ್ ಮಾಡ್ಬೋದು ನೀವು. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ ಕಡೆಯಿಂದ ಕಾವ್ಯ ಬ್ಲಾಗ್. ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ. ಸೊ ಇವತ್ತಿನ ಬ್ಲಾಗಲ್ಲಿ ನೀವು ತಮ್ಮನೇಲಿ ನೋಡ್ದಂಗೆ ಗೊತ್ತಾಗಿರುತ್ತೆ, ಕಿಚನ್ಗೆ ಬೇಕಾಗಿರೋ ಐಟಮ್ಸ್ ಸ್ವಲ್ಪ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಆ್ಯಂಡ್ ಮನೆಗೆ ಬೇಕಾಗಿರ್ತಕ್ಕಂಥ ಐಟಮ್ಸ್ಗಳನ್ನು ಕೂಡ, ಕಿಚನ್ ಆ್ಯಂಡ್ ಮನೆಗೆ ಎರಡಕ್ಕೂ ಬೇಕಾಗಿರೋ ಐಟಮ್ಸ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಸೊ ಕೊನೆ ತನಕ ನೋಡಿ. ಆ್ಯಂಡ್ ಡಿಸ್ಕ್ರಿಪ್ಷನಲ್ಲಿ ಎಲ್ಲದೂ ಕೂಡ ಲಿಂಕ್ ಹಾಕಿರ್ತೀನಿ. ಆ್ಯಂಡ್ ಏನೇನು ಅಂದರೆ ಈಗ ಒಂದು ಪ್ರಾಡಕ್ಟ್ ನೇಮು ಅದ್ರ ಕೆಳಗಡೆ ಲಿಂಕ್ ಹಾಕಿದ್ದೀನಿ. ನೀವು ಡಿಸ್ಕ್ರಿಪ್ಷನಲ್ಲಿ ಹೋಗ್ಬಿಟ್ಟು ನೀವು ನನ್ನ ಓಪನ್ ಆಗುತ್ತಲ್ವ, ಅಲ್ಲಿ ಮೋರ್ ಅಂತ ಬರುತ್ತೆ, ಮೋರ್ ಅಂತ ಹೋಗಿ ಕೆಳಗಡೆ ಹೋಗಿ ಹಿಂಗೆ ಸ್ಕ್ರೋಲ್ ಮಾಡಿದ್ರೆ ಬಂದೇ ಬರುತ್ತೆ. ಸೊ ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಮೆನ್ಷನ್ ಮಾಡಿರ್ತೀನಿ ಯಾವ್ಯಾವ ಐಟಮ್ಸು ಅಂತ ಹೇಳಿಬಿಟ್ಟು. ನೀವು ಬೇಕಾದರೆ ನಿಮ್ಗೆ ಐಟಮ್ಸ್ ಏನಾದರೂ ಬೇಕು ಅಂತ ಹೇಳಿದ್ರೆ ಥ್ರೂ ದಟ್ ಲಿಂಕ್ನ ಕ್ಲಿಕ್ ಮಾಡಿ ನೀವು ಬೈ ಮಾಡಬಹುದು. ಸೊ ವಿತೌಟ್ ಫರ್ದರ್ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟ್. ಮೊದಲನೇದಾಗಿ ನಾನಿಲ್ಲಿ ಪೆಸ್ಟ್ ರಿಜೆಕ್ಟ್ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ನೋಡ್ಕೊಳ್ಳಿ, ಇಲ್ಲಿ ಏನೇನು ಇದಾಗುತ್ತೆ ಏನು ಅನ್ನೋದನ್ನೆಲ್ಲ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಕೂಡ, ಆದರೂ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದರಲ್ಲಿ ಜಿರಳೆ ಆಗಿರ್ಬೋದು, ಕಾಕ್ರೋಚ್ ಮತ್ತು ಹಲ್ಲಿ ಇರುತ್ತಲ್ವ ಪಲ್ಲಿ, ಅದಾಗಿರ್ಬೋದು. ಆ್ಯಂಡ್ ಸೊಳ್ಳೆಗಳು ಕೂಡ, ಮತ್ತು ಇಲಿ ರ್ಯಾಟ್ ಏನಿರುತ್ತೆ ಅದನ್ನು ಕೂಡ ಇದಾಗುತ್ತೆ. ಮತ್ತು ಜೇಡ್ರ ಬಲೆ ಥರ ಕಟ್ಕೊಳ್ಳುತ್ತಲ್ಲ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಇದು ಸೊಳ್ಳೆನೂ ಕೂಡ ಕಡಿಮೆ ಆಗ್ತಾ ಬರುತ್ತೆ ಇದನ್ನು ಇದು ಮಾಡೋದ್ರಿಂದ. ಸೊ ಈಗ ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ಇದು ಜಸ್ಟ್ ಒಂದು 350-400 ರುಪೀಸ್ ಒಳಗಡೆ ಇರುತ್ತೆ. ನೀವು ಯಾವುದೇ ಥರದ ಕಾಯಿಲ್ ಆಗಿರ್ಬೋದು, ಅಥವಾ ಇಲಿಗಳಿಗೆ ಔಷಧಿ ತಂದು ಹಾಕೋದಾಗಲಿ, ಅಥವಾ ಜಿರಳೆಗಳಿಗೆ ಔಷಧಿ ತಂದು ಹಾಕೋದಾಗಲಿ, ಅಥವಾ ಕಾಕ್ರೋಚ್ ಆ್ಯಂಡ್ ಪಲ್ಲಿ ಇರುತ್ತಲ್ವ ಲಿಸರ್ಡ್, ಅದಕ್ಕೂ ಕೂಡ ಔಷಧಿ ತಂದು ಹಾಕೋ ಅವಶ್ಯಕತೆ ಇಲ್ಲ. ಇದು ಒಂದು ಐಟಮ್ ನಿಮ್ಮ ಮನೇಲಿದ್ದರೆ ಸೊ ಇಲಿಗಳು ಇರಲ್ಲ, ಆ್ಯಂಡ್ ಸೊಳ್ಳೆಗಳು ಇರಲ್ಲ, ಜಿರಳೆಗಳು ಇರಲ್ಲ, ಪಲ್ಲಿಗಳು ಇರಲ್ಲ, ಅಂದರೆ ಜೇಡ್ರ ಬಲೆ ಕಟ್ಟುತ್ತಲ್ಲ ಅದು ಕೂಡ ಇರಲ್ಲ. ಸೊ ತುಂಬಾ ವರ್ತ್ ಇಟ್ ಅಂತ ಹೇಳ್ಬೋದು. ಸೊ ಇದು ಬಂದು ಈ ಥರ ಇರುತ್ತೆ ಆಯಿತಾ. ಇಲ್ಲಿ 2 ಪ್ಲಗ್ಗಿಗೆ ಪಿನ್ ಕೊಟ್ಟಿರ್ತಾರೆ. ಆ್ಯಂಡ್ ಪೆಸ್ಟ್ ರಿಜೆಕ್ಟ್ ಅಂತೇಳಿ ಇಲ್ಲಿ ಸೌಂಡ್ ಬರುತ್ತೆ. ಇದು ನೀವು ಮತ್ತೆ ಥಿಂಕ್ ಮಾಡ್ಬೋದು, ಯಾವುದೇ ಥರದ್ದು ಮಕ್ಕಳಿರೋ ಮನೇಲಿ ಯೂಸ್ ಮಾಡ್ಬೋದು ಅಂತ ಹೇಳಿದ್ರೆ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ. ಇದರಿಂದ ಹೇಗೆ ಆನ್ ಮಾಡೋದು ನೋಡೋಣ ಬನ್ನಿ. ನೀವು ಕಿಚನಲ್ಲಿ ಆಗಿರ್ಬೋದು ಅಥವಾ ಎಲ್ಲಾದರೂ ಅಷ್ಟೇ, ನಿಮ್ಗೆ ಎಲ್ಲಿ ಜಾಸ್ತಿ ಅನ್ನಿಸ್ತಿದೆ ಆ ಟೈಮಲ್ಲಿ ಒಂದೇ ಕಡೆ ಹಾಕಬಾರ್ದು. ರೂಮ್ಗಳೆಲ್ಲ ಇದ್ರೂ ಕೂಡ ಒಂದು ಹಾಫ್ ಡೇ ಆ ಥರ ಒಂದು ದಿನ ಏನಾದರೂ ಫುಲ್ ನೈಟ್ ಆದ್ರೂ ಪರವಾಗಿಲ್ಲ, ಈಗ ಆನ್ ಮಾಡಿದ್ರೆ ಸಾಕು. ಸೌಂಡ್ ಬರ್ತಾ ಇದೆ ನೋಡಿ, ಈ ರೆಡ್ ಲೈಟ್ ಆನ್ ಆಗಿರುತ್ತೆ, ಅದರಲ್ಲಿ ಒಂದು ಸೌಂಡ್ ಬರುತ್ತೆ. ಆ ಸೌಂಡಿಂದ ಎಲ್ಲ ಕೂಡ ಹೊರಟೋಗುತ್ತೆ. ಸೊ ಮಕ್ಕಳಿಗೆ ಆಗಲಿ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಇದರಿಂದ. ನೀವು ಆನ್ ಮಾಡಿ ಬಿಡ್ಬೋದು. ನೀವೆಲ್ಲಿ ಮಲಗಲ್ಲ ಅಂದ್ಕೊಂಡಿರ್ತೀರ ಆ ರೂಮಲ್ಲಿ ನೀವು ಹಾಕಿ ಬಿಟ್ಟು ಒಂದಿನ ನೋಡಿ, ನಿಜವಾಗ್ಲೂ ಕಂಟ್ರೋಲ್ ಆಗುತ್ತೆ, ಸೊಳ್ಳೆಗಳು ಕೂಡ ಹೋಗುತ್ತೆ, ಎಲ್ಲ ಹೋಗುತ್ತೆ. ಸೊ ಇದು ಈ ಥರ ಸೌಂಡ್ ಬರುತ್ತೆ, ಕೇಳಿಸ್ತಿದೆ ಅಂತ ಅನ್ಕೋತೀನಿ. ಈ ಥರ ಸೌಂಡ್ ಬರೋದ್ರಿಂದ ಆ ಸೌಂಡಿಗೆ ಅವು ಯಾವುದೂ ಕೂಡ ಬರಲ್ಲ ಮನೆಯೊಳಗೆ ಇರೋದು ಇಲ್ಲ ಕೂಡ ಹೊರಟೋಗುತ್ತೆ. ಸೊ ಜಸ್ಟ್ ನೀವು ಆನ್ ಮಾಡಿಬಿಟ್ಟು ಬಿಡೋದಷ್ಟೇ. ಇದಕ್ಕೇನು ಕಾಯಿಲ್ ಆಗಲಿ ಇದಾಗಲಿ ಏನೂ ಇಲ್ಲ. ಜಸ್ಟ್ ಇದನ್ನು ಆನ್ ಮಾಡಿಬಿಟ್ರೆ ಸಾಕು, ಅದ್ರ ಪಾಡಿಗೆ ಅದು ಆನ್ ಆಗಿರುತ್ತೆ, ಅದ್ರ ಪಾಡಿಗೆ ಅವುಗಳೆಲ್ಲ ಹೊರಟೋಗ್ತವೆ. ಇನ್ನೂ ಒಂದು ಬಂದು ಬೆಡ್ ಲ್ಯಾಂಪ್ ಅಂತಲೇ ಹೇಳ್ಬೋದು. ನೋಡೋದಕ್ಕೆ ಹಂಬ್ರೆಲ್ಲ ಥರ ಎಷ್ಟು ಚಿಕ್ಕದಾಗಿ ಪುಟ್ಟದಾಗಿದೆ ನೋಡಿ, ಬೆಳಕು ಅಷ್ಟೇ ಬ್ರೈಟ್ ಆಗಿರುತ್ತೆ ಈ ವೈಟ್ ಇರೋದ್ರಿಂದ. ಸೊ ತುಂಬಾ ಚೆನ್ನಾಗಿದೆ ಇದು LED ಅಂತ ಹೇಳ್ಬೋದು. ಇದನ್ನು ನಾನು ತುಂಬ ಟೈಮ್ ಹಿಂದೆನೇ ತರಿಸ್ಕೊಂಡಿದ್ದೆ. ನನ್ನ ವೀಡಿಯೋಗಳನ್ನ ಇದರಲ್ಲೆಲ್ಲ ಶೇರ್ ಮಾಡಲ ಬೇಡ ಅಂದ್ಕೊಂಡೇ ಮಾಡ್ತಿರಲಿ. ಈ ನಡುವೆ ಹೇಗಿದ್ರು ವೀಡಿಯೋಗಳನ್ನ ಮಾಡ್ತಿದ್ದೀನಲ್ವ, ಸೊ ಹೆಲ್ಪ್ ಆಗ್ಬೋದು ನಿಮ್ಗಳಿಗೆ ಅಂಥೇಳಿ ನಾನು ಶೇರ್ ಮಾಡ್ತಾಯಿದ್ದೀನಿ. ಇದು ನನಗೆ 2 ಪೀಸ್ ಬಂದಿದೆ. ಸೊ 2 ಬಂದಿರೋದ್ರಿಂದ ನೀವು ಇದು ಕೋಂಬೋಲ್ ನಾನು ತೊಗೊಂಡಿದ್ದು. ಇದರಲ್ಲಿ ಕಲರ್ಸ್ಗಳು ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ, ರೆಡ್ ವೈಟ್ ಆ ಥರದ್ದೆಲ್ಲ. ನನಗೆ ವೈಟ್ ಇರಲಿ ಅಂತೇಳಿ ನಾನು ತರಿಸ್ಕೊಂಡಿದ್ದು. ಸೊ ನಾರ್ಮಲ್ ಲೈಟಿಗಿಂತ ಮಲ್ಕೊಂಡಾಗ ತುಂಬಾ ಕಣ್ಣು ಹೊಡಿತಿರುತ್ತೆ ಅಂತ ಹೇಳ್ಬೋದು. ಅಷ್ಟು ಬ್ರೈಟ್ನೆಸ್ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಲ್ಯಾಂಪ್ ಲೈಟಿಗೆ ಒಂದು ಬೆಸ್ಟ್ ಇದು ಅಂತ ಹೇಳ್ಬೋದು. ಒಂಥರ ನೋಡೋಕೋದನ್ನು ಕೂಡ ಕ್ಯೂಟಾಗಿದೆ ಏನೋ ಒಂಥರ ಅಂತ ಹೇಳಿ. ಸೊ ಮಕ್ಕಳೇನಾದರೂ ಇರ್ತಾರಲ್ಲ ಅವ್ರ ಮನೇಲಿ ಆಗಿರ್ಬೋದು, ಚಿಕ್ಕ ಮಕ್ಕಳಿರೋ ಮನೇಲಿ ಯಾವಾಗಲೂ ಎದ್ದಿರಬೇಕಾಗತ್ತೆ. ಸೊ ಆ ಟೈಮಲ್ಲಿ ಎದ್ದೋಗಿ ದೊಡ್ಡ ಲೈಟು ತುಂಬ ಡಾರ್ಕ್ ಅನಿಸುತ್ತೆ, ಮತ್ತು ಇದು ಅನಿಸುತ್ತಲ್ಲ, ಈ ಥರದನ್ನೇ ಯೂಸ್ ಮಾಡ್ಬೋದು. ಇದನ್ನು ಕೂಡ ನೋಡೋಣ ಹೇಗೆ ಚೆನ್ನಾಗಿ ಆನ್ ಆಗುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಈ ನಾರ್ಮಲ್ ಸ್ವಿಚ್ಚಿಗೆ ರೂಮಲ್ಲಿ ಯಾವುದಾದ್ರು ಯೂಸ್ ಮಾಡೋದಕ್ಕೆ ಹಾಕ್ತಾಯಿದ್ದೀನಿ. ಸೊ ಈ ಲೈಟ್ನೂ ಕೂಡ ಹಾಕ್ತೀನಿ, ಆ್ಯಂಡ್ ಈ ಲೈಟ್ನ ಆಫ್ ಮಾಡ್ತೀನಿ.
ಸೊ ಲೈಟ್ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಲ್ಯಾಂಪ್ಗೆ ಎಷ್ಟು ಬೇಕು, ನೈಟ್ ಬೆಡ್ ಟೈಮಿಗೆ ಎಷ್ಟು ಬೇಕು ಅಷ್ಟು ಇದನ್ನು ಇದಾಗುತ್ತೆ. ಸೊ ತುಂಬ ಚೆನ್ನಾಗಿದೆ. ನನಗೆ ನಾನು ಇದನ್ನು ಮುಚ್ಚಿಬಿಟ್ಟು ಕೂಡ ಮಲಗ್ತಾ ಇದೆ. ಇಲ್ಲ ಇದ್ರ ಮೇಲೆ ನಾವು ಯಾವುದಾದ್ರೂ ಒಂದು ಬಟ್ಟೆ ಥರ ಹಾಕೊಂಡ್ಬಿಟ್ರೆ ಕಲರ್ಸ್ ಲೈಟ್ ಥರನೂ ಕೂಡ ಆಗುತ್ತೆ. ಸೊ ನಾನು ತುಂಬ ಟೈಮಿಂದ ಯೂಸ್ ಮಾಡ್ತಿದ್ದೀನಿ, ಇವಾಗಲೂ ಕೂಡ ಯೂಸ್ ಮಾಡ್ತೀನಿ. ಸೊ ಇನ್ನೊಂದು ಕಳೆದೋಗ್ಬಿಟ್ಟಿತ್ತು, ಸೊ ಹಾಗಾಗಿ ಅದನ್ನು ಹುಡುಕಿಟ್ಬಿಟ್ಟು ನಾನು ನಿಮ್ಗೆ ವಿಡಿಯೋ ಮಾಡ್ತಿದ್ದೀನಿ. ಸೊ ಅಷ್ಟು ಚೆನ್ನಾಗಿರುತ್ತೆ ಲ್ಯಾಂಪ್ ಲೈಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಇದು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ, ಥ್ರೂ ದಟ್ ಲಿಂಕ್ ನೀವು ಬೈ ಮಾಡಬಹುದು. ಸೊ ಇನ್ನೂ ಒಂದು ಕಿಚನ್ಗೆ ಬೇಕಾಗಿರ್ತಕ್ಕಂಥ ಒಂದು ಐಟಮು ಮಸ್ಟ್ ಬೈ ಅಂತ ಹೇಳ್ತೀನಿ. ಯೂಸ್ಫುಲ್ಲು, ಮನಿಗೆ ವರ್ತ್ ಇಟ್ ಮನಿ ಅಂತ ಹೇಳ್ಬೋದು. ಸೊ ನಾವು ಗ್ಯಾಸ್ ಹಚ್ಚೋದಕ್ಕೆ ಲೈಟರ್ನ ಈ ಥರ ಯೂಸ್ ಮಾಡ್ತೀವಲ್ವ, ಇದು ಒಂದು 3 ಮಂತು 6 ಮಂತ್ ಆದಮೇಲೆ ಇದನ್ನು ಎಸಿತೀವಿ. ಸೊ ಇದನ್ನು ನಾವೀಗೇನು ತರಿಸಿದ್ದೀನಿ ಇದನ್ನು ರೀಚಾರ್ಜೇಬಲ್ ಮಾಡ್ಬೋದು. ಆ್ಯಂಡ್ ಇದರಿಂದ ನೀವು ಗ್ಯಾಸ್ ಹಚ್ಚೋದಲ್ಲದೆ ಇನ್ನೂ 2 ವಿಷಯಗಳಿಗೆ ನೀವು ಇದನ್ನು ಯೂಸ್ ಮಾಡ್ಬೋದು. ಏನು ಗೊತ್ತಾ, ಇದನ್ನು ಚಾರ್ಜ್ ಮಾಡೋದಕ್ಕೆ ವೈರ್ ಕೊಟ್ಟಿರ್ತಾರೆ. ನೀವು ಇದು ಖಾಲಿ ಆದಂಗೆ ಚಾರ್ಜ್ ಮಾಡ್ಬೋದು. ಒಂದು ಸರಿ ಚಾರ್ಜ್ ಮಾಡಿದ್ರೆ 15 to 1 ಮಂತ್ವರೆಗೂ ಬರುತ್ತೆ ಅಂತಲೇ ಹೇಳ್ಬೋದು ಒಂದು ಸರಿ ಚಾರ್ಜ್ ಮಾಡಿದ್ರೆ. ಸೊ ನಿಮಗಿಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ, ಇಲ್ಲಿ ಇದನ್ನು ಆನ್ ಮಾಡಬೇಕಾಗತ್ತೆ. ಇದನ್ನು ಆನ್ ಮಾಡಿಕೊಂಡು ಈ ಸ್ವಿಚ್ನ ಇದು ಮಾಡಿದ್ರೆ ಆನ್ ಆಗುತ್ತೆ. ಸೊ ಲೈಟ್ ಇಲ್ಲಿ ಆನ್ ಆಗುತ್ತೆ, ಇಲ್ಲಿದೆ ನೋಡಿ. ಆಮೇಲೆ ಇಲ್ಲಿ ಇದಕ್ಕೆ ಮಾಡಬೇಕು, ನಿಮ್ಗೆ ಕಾಣಿಸ್ತಿದೆಯಲ್ಲ ಬೆಂಕಿ, ಸ್ಟವ್ ಹಚ್ಚೋಕ್ಕಾಗಿರ್ಬೋದು, ಮತ್ತು ಕ್ಯಾಂಡಲ್ ಮತ್ತು ದೀಪ ಹಚ್ಚೋದಕ್ಕಾಗಿರ್ಬೋದು. ದೇವ್ರ ಮನೆ ದೀಪನ ಒಬ್ಬೊಬ್ಬರು ಏನು ಹೇಳ್ತಾರೆ ಗೊತ್ತಾ, ದೇವ್ರ ಮನೆ ದೀಪಕ್ಕೆ ಬೆಂಕಿ ಬಣ್ಣದಲ್ಲಿ ಹಚ್ಚಂಗಿಲ್ಲ ಡೈರೆಕ್ಟ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ, ಬಟ್ ನನಗೂ ಕೂಡ ನನ್ನ ಸಿಸ್ಟಮಲ್ಲಿ ತರಿಸಿದ್ರು. ಸೊ ಅದನ್ನು ನೋಡಿ ನಾನು ತರಿಸ್ಕೊಂಡಿರೋದು. ಎಷ್ಟೊಂದು ಐಟಮ್ ಹಂಗೆ ಆಗುತ್ತೆ, ನಮ್ಗೆ ಗೊತ್ತಿರಲ್ಲ. ಸೊ ನಾವು ಎಲ್ಲಾದರೂ ನೋಡಿರ್ತೀವಿ, ಕೇಳಿರ್ತೀವಿ, ತಿಳ್ಕೊಂಡಿರ್ತೀವಲ್ಲ, ಆಗ ನಾವು ಯೂಸ್ ಮಾಡ್ತೀವಿ. ಸೊ ಅವ್ರ ಮನೇಲಿ ತಂದಿದ್ರು, ನನಗೂ ಕೂಡ ಯೂಸ್ ಆಗುತ್ತೆ, ದೇವ್ರ ಮನೆ ಹಚ್ಚೋದಕ್ಕೆಲ್ಲ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ತೊಗೊಂಬಂದಿದ್ದೀನಿ. ಇದು ಚಾರ್ಜರ್ ಕೊಟ್ಟಿರ್ತಾರೆ, ನೀವು ಚಾರ್ಜಿಗೆ ಹಾಕ್ಕೊಂಡು ನಿಮಗೆ ಖಾಲಿ ಆದಂಗೆ ಬೇಕಾದರೂ ಯೂಸ್ ಮಾಡ್ಬೋದು. ಅದನ್ನು ಒಂದು ಸರಿ ತಂದು ಅದೇ ಒಂದು 3-4 ಮಂತ್ ಆದಮೇಲೆ ಬಿಡಬೇಕಾಗುತ್ತೆ. ಇದನ್ನೇನು ಎಸೆಯೋ ಅವಶ್ಯಕತೆ ಇಲ್ಲ. ಇದನ್ನು ಕೂಡ ಹೇಗೆ ಆನ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ನೀವು ಇಲ್ಲಿ ಸ್ಟವ್ ಹಚ್ಚೋದಾದರೆ ಇಲ್ಲಿ ಫಸ್ಟ್ ಆನ್ ಮಾಡ್ಕೋಬೇಕಾಗುತ್ತೆ. ನೀವು ಆನ್ ಮಾಡಿದ್ಮೇಲೆ ಅದು ಆನ್ ಆಗೋದು, ಈ ಲೈಟ್ ಬಂದಮೇಲೆ. ಸೊ ಅದಾದಮೇಲೆ ನೀವು ಆನ್ ಮಾಡ್ಕೋಬೇಕು ಸ್ಟವ್ನ. ಜಸ್ಟ್ ಹಿಂಗೆ ಆನ್ ಮಾಡಿದ್ರೆ ಸಾಕು, ಅದು ಆನ್ ಆಗುತ್ತೆ. ಸೊ ಸ್ಟವ್ಗೂ ಯೂಸ್ ಆಯಿತು, ಒಂದು ಸ್ಟವ್ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬೇರೆದಕ್ಕೆ ಯೂಸ್ ಮಾಡೋಣ ಬನ್ನಿ. ಇದೇ ಲೈಟರ್ನ ಯೂಸ್ ಮಾಡಿ ನಾನು ದೇವ್ರ ಮನೆ ದೀಪನೂ ಕೂಡ ಹಚ್ತೀನಿ. ನೋಡಿ ದೀಪನೂ ಕೂಡ ಆನ್ ಆಯಿತು. ಸೊ ಕ್ಯಾಂಡಲ್ ಕೂಡ ಹಚ್ಬೋದು ನೀವು. ನೋಡಿ ಕ್ಯಾಂಡಲ್ ಕೂಡ ಹಚ್ಬೋದು. ಒಂದು ಪ್ರಾಡಕ್ಟಿಂದ 3 ಇದಕ್ಕೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ದೇವ್ರ ಮನೆ ದೀಪನೂ ಕೂಡ ಹಚ್ಬೋದು, ಕ್ಯಾಂಡಲ್ ಕೂಡ ಹಚ್ಬೋದು, ಸ್ಟವ್ ಕೂಡ ಹಚ್ಬೋದು. ನಿಜವಾಗ್ಲೂ ಇದು ಜಾಸ್ತಿ ಏನಿಲ್ಲ, ಒಂದು 250 ರುಪೀಸ್ ಏನೋ, 200 to 250 ರುಪೀಸ್ ಒಳಗಡೆ ಸಿಗುತ್ತೆ. ಇದನ್ನು ಕೂಡ ನಾನು ಲಿಂಕ್ ಹಾಕಿರ್ತೀನಿ, ಲಿಂಕ್ ನೀವು ಬೈ ಮಾಡ್ಬೋದು. ಗ್ಯಾಸ್ ಲೈಟರ್ ಅಂತ ಹೇಳ್ಬಿಟ್ಟು ಹಾಕಿರ್ತೀನಿ, ಎಲೆಕ್ಟ್ರಿಕಲ್ ಗ್ಯಾಸ್ ಲೈಟರ್ ಅಂತ ಹೇಳಿ. ನೋಡಿ ದೀಪನೂ ಆಯಿತು, ಈ ಕಡೆ ಕ್ಯಾಂಡಲು ಆಯಿತು. ಸೊ ಬೆಂಕಿ ಪಟ್ಟಣದ ಅವಶ್ಯಕತೆಯೇ ಇರೋಲ್ಲ, ಆ ಲೈಟರ್ಗಳದ್ದು ಕೂಡ ಅವಶ್ಯಕತೆ ಇರೋಲ್ಲ. ಮತ್ತು ಒಂದು ಬಂದು ಇದು ಕಿಚನ್ ಐಟಮ್ನೇ. ಇದು ಇವತ್ತು ತರಿಸಿದೆ. ಸೊ ಇವತ್ತು ಬಂದಿದೆ ಪೀಲರ್. ನಾವು ಸಿಪ್ಪೆ ಏನಾದರೂ ಎರೆಯೋದಕ್ಕೆ ಅಂತ ಹೇಳ್ತೀವಿ ನಾವು. ಸೊ ಸಿಪ್ಪೆ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಒಂದು ಸೈಡ್ ಆ ಥರ ಆದರೆ, ಒಂದು ಸೈಡು ನಾವು ಸಲಾಡ್ ಏನಾದರೂ ಮಾಡ್ಕೋತೀವಿ, ಅಥವಾ ನಮಗೇನಾದರೂ ಉದ್ದಕ್ಕೆ ಬೇಕು, ಡಿಸೈನಾಗಿ ಬರೋ ಥರ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ತೋರಿಸ್ತೀನಿ. ವೆಜಿಟೇಬಲ್ನ ಇದು ಮಾಡಿ ಆ ಥರದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಜಸ್ಟ್ ಇದು 150 ರುಪೀಸ್ ಅಷ್ಟಂತಲೇ ಹೇಳ್ಬೋದು. ಈಸಿಯಾಗಿ ಶೇಪ್ ಕೂಡ, ಅಂದರೆ ಯಾವ ಡಿಸೈನಾಗಿ ಬರುತ್ತೆ, ಈ ಥರ ಒಂಥರ ನೋಡಿರ್ತೀರಲ್ವ ನೀವು, ಸಲಾಡ್ ಏನಾದರೂ ಹೋಟೆಲಲ್ಲಿ ಕೊಟ್ಟಾಗ ಆ ಥರದ್ದೇನಾದರೂ, ಅಥವಾ ನಾವು ಮಾಡ್ಕೊಂಡು ತಿಂತೀವಿ ಅಂದಾಗ ಈಸಿಯಾಗಿ ಸೌತೆಕಾಯಿ ಆಗಿರ್ಬೋದು, ಯಾವುದಾದ್ರೂ ತರಕಾರಿನ ಮಾಡ್ಬೋದು. ಇದನ್ನು ಕೂಡ ಚೆನ್ನಾಗಿರುತ್ತೆ. ಇದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಒಂದು ಕಡೆ ಸಿಪ್ಪೆ ತೆಗಿಬೋದು, ಒಂದು ಕಡೆ ಡಿಸೈನ್ ಮಾಡ್ಬೋದು. ಸೊ ಜಸ್ಟ್ 150 ರುಪೀಸ್. ಹೇಗಿದೆ ನೋಡೋಣ ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಸೊ 2 ಸೈಡ್ ಈ ಥರ ಇದೆ. ಒಂದರಲ್ಲಿ ಬಂದು ಪೀಲರ್ ಮಾಡ್ಬೋದು ಅಂತ ಹೇಳಿದ್ನಲ್ವ, ಹಂಗೆ ಸೌತೆಕಾಯ್ದು. ಈ ಕಡೆ ಸಿಪ್ಪೆನೂ ಕೂಡ ತೆಗಿಬೋದು. ಸೌತೆಕಾಯಿ ಅಂತಲ್ಲ, ಕ್ಯಾರೆಟು, ರ್ಯಾಡಿಶು, ಏನು ನಾವು ಸಿಪ್ಪೆ ತೆಗಿಯೋಂಥ ಐಟಮ್ಸ್ ಬರುತ್ತೆ ಅದನ್ನೆಲ್ಲ ಕ್ಲೀನಾಗಿ ಸಿಪ್ಪೆ ತಗೋಬೋದು. ಸಿಪ್ಪೆ ತೆಗ್ದಾದ್ಮೇಲೂ ಕೂಡ ಡಿಸೈನ್ ಥರ ಕಟ್ಟಾಗಿ ಬರುತ್ತೆ. ಉದ್ದಕ್ಕೂ ಮಾಡ್ಬೋದು ನಾವು, ಚಿಕ್ಕದಾದ್ರೂ ಕೂಡ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಈ ಥರ ಎಲ್ಲ ಮೊದಲು ಸಿಪ್ಪೆ ತಗೋತೀನಿ ನಾನು. ಸೊ ಸಿಪ್ಪೆ ತೆಗ್ದಾದ್ಮೇಲೆ ಈ ಥರ ನೋಡಿ ರ್ಯಾಡಿಶ್ ಕಟ್ ಆಗ್ತಿದೆ ಆ ಕಡೆ. ಇನ್ನೊಂದು ಸೈಡಲ್ಲಿ ನಾನು ಪೀಲ್ ಮಾಡ್ತಿದ್ದೀನಲ್ವ, ಹಂಗೆ ಈ ಥರ ಸಲಾಡ್ ಥರ ಈ ಥರ ನಾವು ತುರಿಯೋಕ್ಕೆ ಇದನ್ನು ಇಟ್ಕೊಂಡು ಮಾಡ್ತೀವಲ್ಲ, ಗ್ರೇಟ್ ಮಾಡ್ತೀವಲ್ಲ ಆ ಥರ. ಸೊ ಹೀಗೇ ನಾರ್ಮಲಾಗಿ ಜಸ್ಟ್ ಪೀಲರ್ ಥರನೇ ಪೀಲ್ ಮಾಡ್ಬೋದು. ಸೊ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು ಕೂಡ.
ಸೊ ಸಲಾಡ್ ಮಾಡ್ಕೊಂಡು ತಿಂತೀವಿ ಅನ್ನೋರಿಗೆ ಕಟ್ ಮಾಡ್ಕೊಂಡು ನಿಂತ್ಕೊಂಡು ಸುಮಾರು ಹೊತ್ತು ನಿಂತ್ಕೋಬೇಕು ಅನ್ನೋ ಇದಿರುತ್ತಲ್ವ. ಸೊ ಈ ಥರ ಜಸ್ಟ್ ಸಿಪ್ಪೆ ಇರೋ ಥರನೇ ಪೀಲ್ ಮಾಡಿಕೊಂಡ್ರೆ ಈಸಿಯಾಗಿ ಪೀಲ್ ಆಗುತ್ತೆ. ಇದು ನೋಡೋಕ್ಕೂ ಕೂಡ ಚೆನ್ನಾಗಿ ಕಾಣಿಸುತ್ತೆ, ತಿನ್ನೋಕ್ಕೂ ಕೂಡ ಒಂಥರ ಖುಷಿ ಆಗುತ್ತೆ ಈ ಥರ ಇದ್ದಾಗ. ಸೊ ನೋಡಿ ಎಷ್ಟು ಚೆನ್ನಾಗಿ ಒಂಥರ ಗ್ರೇಟ್ ಆದಂಗೆ ಆಗಿದೆ, ತುಂಬಾ ಚೆನ್ನಾಗಿ ಅನಿಸುತ್ತೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ರಾಡಕ್ಟ್ ಅಂತೂ. ಇನ್ನೂ ಒಂದಂತೂ ಫ್ರಿಜ್ಜಲ್ಲಿರೋ ಐಟಮ್ಗಾಗಿರ್ಬೋದು ಅಥವಾ ಮಕ್ಕಳು ತಿಂದು ಬಿಡೋ ಐಟಮ್ಸ್ಗಾಗಿರ್ಬೋದು ಅದಕ್ಕೆ ಯೂಸ್ ಆಗುತ್ತೆ. ನಾವು ಏನು ಮಾಡ್ತೀವಿ, ಈ ಥರ ಗ್ರಾಸರಿ ಐಟಮ್ಸ್ನ ತಂದುಬಿಟ್ಟು ಸೊ ಓಪನ್ ಮಾಡಿ ಹಾಗೆ ಇಟ್ಟಿರ್ತೀವಲ್ವ. ಸೊ ರಬ್ಬರ್ ಬ್ಯಾಂಡ್ ಆಗಿರ್ಬೋದು ಅದು ಎಲ್ಲಾದರೂ ಸ್ಪ್ರೆಡ್ ಆಗೇ ಆಗುತ್ತೆ. ಸೊ ನಾನು ಗ್ರಾಸರಿ ಜಾಸ್ತಿ ಏನಾದರೂ ಇದೆ ಅಂದರೆ ಇದ್ರೊಳಗಡೆನೇ ಇರೋದು. ಈ ಥರ ಪ್ಯಾಕ್ ಏನಾದರೂ ಇದೆ ಅಂದಾಗ ನಾವು ಅದನ್ನು ಸೀಲ್ ಮಾಡಿ, ಮತ್ತು ಇಷ್ಟುದ್ದ ಇದೆ ಅಂದಾಗ ಕಟ್ ಮಾಡಿಕೊಂಡು ನಾವು ಅದನ್ನು ಸೀಲ್ ಮಾಡಿ ಇಡ್ಬೋದು. ಆವಾಗ ಫ್ರಿಜ್ಜು ಕೂಡ ಕೊಳೆ ಆಗೋ ಅವಶ್ಯಕತೆ ಇರಲ್ಲ, ಆ್ಯಂಡ್ ಎಲ್ಲ ಗಲೀಜಾಗಿದೆ ಅನ್ನೋ ಅವಶ್ಯಕತೆಯೂ ಕೂಡ ಇರಲ್ಲ. ಸೊ ಈಸಿಯಾಗಿ ಹೇಗೆ ಮಾಡೋದು, ಅದು ಯಾವ ಥರ ಇದೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ. ಇದು ಒಂದು ಸೀಲಿಂಗ್ ಮಿಷಿನ್ ಅಂತಲೇ ಹೇಳ್ಬೋದು, ಸೀಲಿಂಗ್ ಆ್ಯಂಡ್ ಕಟ್ಟಿಂಗ್ ಮಿಷಿನು. ಸೊ ನಾವು ಮಕ್ಕಳು ಲೇಸ್ ತಿಂದು ಅಥವಾ ಚಾಕ್ಲೇಟ್ಸು ಅಥವಾ ಏನಾದರೂ ದಿನಸಿ ಐಟಮು, ಗ್ರಾಸರಿ ಐಟಮ್, ನೀವು ಯಾವುದಾದ್ರೂ ಪ್ಲಾಸ್ಟಿಕ್ ಕವರ್ ಥರ ಆಗಿರ್ಬೋದು, ನೀವು ಅದನ್ನು ಓಪನ್ ಮಾಡಿದ್ರೆ ಚೆಲ್ಲೋಗುತ್ತಲ್ವ, ಆ ಥರದಕ್ಕೆ ಇದನ್ನೇ ಯೂಸ್ ಮಾಡ್ಬೋದು. ಇದು ಅಷ್ಟೇ ಚಾರ್ಜೇಬಲ್ಲು, ಎಲೆಕ್ಟ್ರಿಕಲ್ದೇ. ಇದು ಕೂಡ ಇಲ್ಲಿ ಸ್ವಿಚ್ ಕೊಟ್ಟಿರ್ತಾರೆ, ನೀವು ಆನ್ ಮಾಡ್ಕೋಬೇಕಾಗತ್ತೆ. ಆನ್ ಮಾಡಿದಾಗ ಈ ಥರ ಲೈಟ್ ಬರುತ್ತೆ. ಲೈಟ್ ಬಂದಾಗ ಈ ಕೆಳಗಡೆ ಒಂದು ಬಂದು ಕಟ್ಟಿಂಗ್ದು, ಮೇಲ್ ಬಂದು ಪ್ರೆಸ್ಸಿಂಗ್ದು, ಅಂದರೆ ಸೀಲ್ ಆಗುತ್ತೆ. ಇದರಲ್ಲಿ ಯಾವುದೇ ಥರದ್ದು ಓಪನ್ ಆಗೋಲ್ಲ. ಸೊ ಇಲ್ಲಿ ನಾವು ಕರೆಕ್ಟಾಗಿ ಹಾಕ್ಬಿಟ್ಟು ಹಿಂಗೆ ಪ್ರೆಸ್ ಮಾಡಬೇಕಾಗತ್ತೆ. ಹಿಂಗೆ ಈ ಬಟನ್ನ ಪ್ರೆಸ್ ಮಾಡಿದ್ರೆ ಸಾಕು, ಒಂದು ಸ್ವಲ್ಪ ಜಾಸ್ತಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದಾದರೆ ಸೀಲ್ ಆಗುತ್ತೆ. ಈ ಕಡೆ ಕಟ್ಟು ಕೂಡ ಆಗುತ್ತೆ. ಹೇಗೆ ಅಂತ ನೋಡೋಣ ಬನ್ನಿ. ನಾನಿಲ್ಲಿ ಒಂದು 2 ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಸೊ ಯಾವುದಾದ್ರೂ ತೊಗೋಬೋದು ನೀವು, ಚಿಪ್ಸು, ಲೇಸು ಅಥವಾ ದಿನಸಿ ಗ್ರಾಸರಿದು ಯಾವುದಾದ್ರೂ. ಸೊ ನೋಡಿ ಇಲ್ಲಿ ನಿಮಗೆ ಈ ಥರ ಓಪನ್ ಮಾಡಿದ್ದೀನಿ. ನಿಮಗೆ ಐಟಮ್ ಬಂದು ಇಲ್ಲಿ ಇರುತ್ತೆ. ನಿಮ್ಗೆ ಇಷ್ಟುದ್ದ ಇದು ಲಾಕ್ ಮಾಡೋದು ಬೇಡ ಅಂದರೆ ಇಲ್ಲಿ ಕಟ್ ಮಾಡೋದಕ್ಕೂ ಕೂಡ ಆಪ್ಷನ್ ಇರುತ್ತೆ. ಸೊ ಕಟ್ ಮಾಡೋದಕ್ಕೆ ಕೆಳಗಡೆ, ಸೀಲ್ ಮಾಡೋದಕ್ಕೆ ಬಂದು ಮೇಲಿರುತ್ತೆ. 2 ಆಪ್ಷನ್ಸ್ ಇರುತ್ತೆ. ಇದು ಕಟ್ ಮಾಡುತ್ತೆ, ಇದು ಸೀಲ್ ಮಾಡುತ್ತೆ. ಸೊ ಇದರಲ್ಲೂ ಕೂಡ ಲೈಟ್ ಆನ್ ಆಗುತ್ತೆ. ನೀವು ಇದು ಮಾಡಿದ ತಕ್ಷಣ ಚಾರ್ಜಬಲ್ಗೆ ಇಲ್ಲ ಕೊಟ್ಟಿರ್ತಾರೆ, ನೀವು ಚಾರ್ಜ್ ಮಾಡ್ಕೋಬೇಕಾಗತ್ತೆ ಅವಾಗವಾಗ. ಸೊ ನಾನಿಲ್ಲಿ ಫಸ್ಟು ಕಟ್ ಮಾಡ್ಕೋತೀನಿ. ಸೊ ಆಮೇಲೆ ನನಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಕಟ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಪ್ರೆಸ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ ಕಟ್ ಆಗ್ತಿದೆ ಆಗಲೇ. ನಾನು ಯಾಕೆ ಫೋಲ್ಡ್ ಮಾಡಿದೆ ಅಂತ ಹೇಳಿದ್ರೆ ಅದರಷ್ಟುದ್ದ ಅದು ಹೋಗ್ತಾ ಇರಲಿಲ್ಲ. ಸೊ ಹಾಗಾಗಿ ಫೋಲ್ಡ್ ಮಾಡಿಕೊಂಡ್ರೆ ಈಸಿಯಾಗಿ ಕಟ್ ಆಗುತ್ತೆ ಅಂತೇಳಿ. ಸೊ ಈಸಿಯಾಗಿ ಅದು ಕಟ್ ಕೂಡ ಆಗುತ್ತೆ. ಅದಾದಮೇಲೆ ನೀವು ಸೀಲ್ ಮಾಡ್ಬೋದು, ಏಕೆಂದರೆ ಅಷ್ಟು ಉದ್ದ ಪ್ಯಾಕ್ ಮತ್ತೆ ಇರುತ್ತೆ. ನೀವು ಹಾಗೇನೂ ಕೂಡ ಉದ್ದ ಪ್ಯಾಕಲ್ಲೂ ಮಾಡ್ಬೋದು, ನಾಟ್ ಅ ಪ್ರಾಬ್ಲಮ್. ಸೊ ಈ ಥರ ಚಿಕ್ಕದಾಗಿ ಮಾಡಿಟ್ರೆ ಜಾಗನೂ ಕೂಡ ಸೇವ್ ಆಗುತ್ತೆ, ಬಕೆಟ್ಸಲ್ಲಿ ಇಡೋಂಗಿದ್ರೆ ಇಲ್ಲ ಫ್ರಿಜ್ಜಲ್ಲಿ ಇಡೋಂಗಿದ್ರೆ. ಸೊ ನೋಡಿ ಈಸಿಯಾಗಿ ಇದು ಯಾವುದೇ ಥರ ಓಪನ್ನೂ ಆಗಿಲ್ಲ, ಆ್ಯಂಡ್ ಕೆಳಗೂ ಕೂಡ ಉದುರೋಗ್ತಾ ಇಲ್ಲ. ನನ್ನ ಕೈ ಮೇಲೂ ಕೂಡ ಹಾಕ್ಕೊಂಡು ತೋರಿಸ್ತೀನಿ ನಿಮಗೆ. ಸೊ ಅದಕ್ಕೋಸ್ಕರ ನಾನು ಬ್ಲ್ಯಾಕ್ ಮೇಲೆ ಬಂದೆ, ಅಲ್ಲಿ ಬ್ಲ್ಯಾಕ್ ಟೈಲ್ಸ್ ಮೇಲೆ, ಇದು ಸ್ಲ್ಯಾಬ್ ಮೇಲೆ. ಸೊ ಅದಾದಮೇಲೆ ನಾನಿಲ್ಲಿ ಎಳ್ಳು ಪ್ಯಾಕೆಟ್ ತೊಗೋತಾ ಇದ್ದೀನಿ. ಎಳ್ಳು ಪ್ಯಾಕೆಟು ಅಷ್ಟೇ ಕಟ್ ಮಾಡಿಕೊಂಡು ನಾನು ಸೀಲ್ ಮಾಡ್ತಾಯಿದ್ದೀನಿ. ಸೊ ಎಳ್ಳು ಕೂಡ ಬಿದೋಗಲ್ಲ ನೋಡಿ, ಅಳ್ಳಾಡುತ್ತೆ. ನಿಮಗೆ ಹೇಗೆ ಅಂತ ಡೈರೆಕ್ಟಾಗಿ ಕೂಡ ನಾನು ನಿಮಗೆ ಶೋ ಮಾಡ್ತೀನಿ. ಇದರಲ್ಲಿ ಎಳ್ಳಿದೆ ನೋಡಿ, ಸೌಂಡ್ ಬರುತ್ತೆ ನಿಮಗೆ, ಆದರೆ ಎಳ್ಳು ಬಿದೋಗಲ್ಲ. ಸೊ ದಟ್ ನೀವು ಯಾವುದಕ್ಕಾದ್ರೂ ಈ ಥರ ಪ್ಯಾಕ್ ಮಾಡ್ಕೋಬೋದು. ಎಲ್ಲಾದರೂ ಔಟ್ಸೈಡ್ ಹೋಗ್ತಿದ್ದೀರ ಅಂದರೆ ಪ್ಯಾಕ್ಸ್ ಇದ್ದರೆ ನೀವು ಎಕ್ಸ್ಟ್ರಾ 1/2 kg 1 kg ಹಿಂದೆ ಅಂದಾಗ ನಿಮ್ಗೊಂದು 250 ಗ್ರಾಮ್ 100 ಗ್ರಾಮ್ ಬೇಕು ಅಂದಾಗ ನೀವು ಕೂಡ ಈ ಥರ ಪ್ಯಾಕ್ ಮಾಡ್ಕೊಂಡು ಸೀಲ್ ಮಾಡ್ಕೊಂಡು ಹೋಗ್ಬೋದು. ಇನ್ನೂ ಒಂದು ಪ್ರಾಡಕ್ಟ್ ಬಂದುಬಿಟ್ಟು ದೇವ್ರ ಮನೇಲಿ ಯೂಸ್ ಮಾಡುವಂಥದ್ದು. ದೇವ್ರ ಮನೇಲಿ ಕೆಲವೊಬ್ಬರು ಹೇಳ್ತಾರೆ ಹಾಗೆ ನೆಲದ ಮೇಲೆ ದೀಪನ ಹಚ್ಚಬಾರ್ದು ಅಂತ ಹೇಳ್ತಾರೆ. ಯಾವ ಕಾರಣಕ್ಕೆ ಅಂತ ನನಗೆ ಗೊತ್ತಿಲ್ಲ ನಿಜವಾಗ್ಲೂ. ನೆಲದ ಮೇಲೆ ಇಡಬಾರ್ದು, ಏನಾದರೂ ಪ್ಲೇಟ್ಗಳನ್ನ ಇಡಬೇಕು ಅಂತ ಹೇಳಿ. ಸೊ ಪ್ಲೇಟ್ ಅಡುಗೆ ಮನೇಲಿ ಯೂಸ್ ಮಾಡೋದಾದರೆ ದೊಡ್ಡದಿರುತ್ತೆ, ದೀಪ ನೋಡಿದ್ರೆ ಚಿಕ್ಕದಿರುತ್ತೆ. ಸೊ ಆ ಟೈಮಲ್ಲಿ ಈ ಬ್ರಾಸ್ ಪ್ಲೇಟು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಚಿಕ್ಕದಿರುತ್ತೆ, ಇದರಲ್ಲಿ 12 ಪೀಸಸ್ ಬರುತ್ತೆ. ಸೊ ನೀವು 6 ಪೀಸಸ್ಸು ಇರುತ್ತೆ, 4 ಪೀಸಸ್ಸು ಇರುತ್ತೆ, 12 ಇರುತ್ತೆ. ನಾವು 12 ತರಿಸಿದ್ವಿ, ನಮ್ಮ ಮನೆಗೆ ನಮ್ಮಮ್ಮ ಮನೆಗೆ ಎಲ್ಲ ಶೇರ್ ಮಾಡ್ಕೊಂಡ್ವಿ ನಾವು. ಸೊ ಆ ಥರ ಮಾಡ್ತೀವಿ ನಾವು, ಏನಾದರೂ ಶೇರಿಂಗ್ ಏನಾದರೂ ಇದ್ದಾಗ ಶೇರ್ ಮಾಡೋದು ಆ ಥರದ್ದೆಲ್ಲ. ಸೊ ಇದು 12 ಪ್ಲೇಟ್ಸ್ ಬಂದಿದೆ. ಇದರದ್ದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ದೀಪದಲ್ಲಿ ಅದು ಒಂದಕ್ಕೆ ಅಂತಲ್ಲ, ಮತ್ತು ದೀಪದಲ್ಲಿ ಹಚ್ಬಿಟ್ಟು ಎಣ್ಣೆ ಚೆಲ್ಲಿರುತ್ತೆ, ಆ ಜಾಗ ಒಂಥರ ಜಿಜ್ಜಿದಾದಂಗೆ ಆಗುತ್ತೆ. ಯಾವಾಗಲೂ ಉಜ್ಜಿ ತೊಳಿತಾ ಇರಬೇಕು, ನೆಲನ ಅನ್ನೋಂಗಾಗುತ್ತೆ. ಇನ್ನೇನಾದರೂ ವೈಟ್ ಟೈಲ್ಸ್ ಇದ್ರಂತೂ ಇದಾಗುತ್ತೆ. ಸೊ ಈ ಥರದನ್ನು ಯೂಸ್ ಮಾಡಿದಾಗ ಕೆಳಗಡೆ ಎಣ್ಣೆನೂ ಕೂಡ ಚೆಲ್ಲಲ್ಲ, ಆರಾಮಾಗಿ ನಾವು ದೀಪನೂ ಹಚ್ಬೋದು. ಕೆಳಗಡೆ ಇಟ್ಟಿದ್ದೀವಿ ಅನ್ನೋ ಫೀಲು ಕೂಡ ಬರಲ್ಲ. ಸೊ ತುಂಬಾ ಯೂಸ್ಫುಲ್ ಪ್ರಾಡಕ್ಟು ಇದನ್ನು ಕೂಡ. ಸೊ ದೇವ್ರ ಮನೇಲಿ ದೀಪದ ಕೆಳಗಡೆ ಇಡ್ಬೋದು. ತೋರಿಸ್ತೀನಿ ಬನ್ನಿ.
ನಾನು ಮುಂಚೆ ಈ ಥರ ದೊಡ್ಡ ಪ್ಲೇಟ್ ಇರ್ತಿದ್ದೆ ನೋಡಿ, ದೊಡ್ಡ ಪ್ಲೇಟ್ ಇಟ್ಟಾಗ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಕಾಣಿಸುತ್ತೆ ಅಂಥೇಳಿ. ಸೊ ಅದಕ್ಕೆ ಇವಾಗ ಕಂಫರ್ಟಬಲ್ ಆಗಿರತಕ್ಕಂಥ ಈ ಪ್ಲೇಟ್ನ ತರಿಸಿರೋದ್ರಿಂದ ಅದು ಕೂಡ ಎಣ್ಣೆನೂ ಕೂಡ ಕೆಳಗೆ ಚೆಲ್ಲಲ್ಲ. ಒಂದೊಂದು ಸರಿ ಯಾವಾಗಲೂ ಚೆಲ್ಲಿರಲ್ಲ ಅಂತಲ್ಲ, ಒಂದೊಂದು ಸರಿ ಯಾವಾಗಾದರೂ ಚೆಲ್ಲುತ್ತೆ. ಸೊ ನೋಡಿ ಆರಾಮಾಗಿ ಈ ಥರ ದೀಪ ಇಡ್ಬೋದು. ಸೊ ದೀಪಕ್ಕಿಟ್ಟ ಅಂಥ ಪ್ಲೇಟ್ ಅಂತಲೇ ಹೇಳ್ಬೋದು. ನೋಡೋಕ್ಕೂ ಕೂಡ ಲುಕ್ಕಾಗಿ ಕಾಣುತ್ತೆ, ಏನೋ ಒಂಥರ ಅದ್ರ ಜೊತೆನೇ ಇರೋದೇನೋ ಅನ್ನೋ ಥರ ಒಂದು ಫೀಲ್ ಆಗುತ್ತೆ. ಸೊ ಎಣ್ಣೆನೂ ಚೆಲ್ಲಲ್ಲ, ಆರಾಮಾಗಿ ನೆಲದ ಮೇಲೆ ಇಟ್ಟಿದ್ದೀವಿ ಅನ್ನೋ ಫೀಲ್ ಕೂಡ ಬರಲ್ಲ, ಆರಾಮಾಗಿ ಹಚ್ಬೋದು. ನೀವು ಬೇಕಾದರೆ ಇದರಲ್ಲಿ ಅಕ್ಷತೆ ಬಟ್ಲನ್ನು ಕೂಡ ಇಡಬಹುದು, ಎರಡಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು. ಅದಕ್ಕೆ ಇದಕ್ಕೆ ದೀಪಕ್ಕೆ ಅಕ್ಷತೆ ಅಂದರೆ ಕುಂಕುಮದ ಬಟ್ಲಿಗೆ ಆ ಥರದ್ದೆಲ್ಲ. ಮತ್ತು ಈ ಥರದ್ದು ನೀರು ಇಡಬಾರ್ದು ಅಂದರೆ ನೀರಿಂದಕ್ಕೂ ಕೂಡ ಈ ಥರ ಯೂಸ್ ಮಾಡ್ಬೋದು ನೀವು. ಸೊ ಇದನ್ನು ಕೂಡ ಹೀಗಿರುತ್ತೆ. ಸೊ ಒಬ್ಬೊಬ್ರು ಮನೆಯಲ್ಲಿ ಪರ್ಟಿಕ್ಯುಲರಾಗಿ ನೋಡಿ ಕಲಸನೂ ಕೂಡ ಹಾಗೆ ಇಡೋಂಗಿಲ್ಲ ಅಂತ ಹೇಳ್ತಾರೆ. ಸೊ ಇದಕ್ಕೆಲ್ಲ ಕಿಚನ್ಗೆಲ್ಲ ಇದು ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಅಲ್ವಾ ಫ್ರೆಂಡ್ಸ್, ಎಷ್ಟು ಕಮ್ಮಿ ಬೆಲೆಗೆ ಎಷ್ಟು ಒಳ್ಳೊಳ್ಳೆ ಪ್ರಾಡಕ್ಟ್ನೆಲ್ಲ ನಾನು ನಿಮಗೆ ಶೇರ್ ಮಾಡಿದ್ದೀನಿ. ಸೊ ನಾನಂತೂ 1 ಇಯರಿಂದ ಜಿರ್ಲೆದಂತೂ ಯೂಸ್ ಮಾಡ್ತಿದ್ದೀನಿ. ಮುಂಚೆ ಮನೆಯಲ್ಲಿ ಇದ್ದಾಗ ಇತ್ತು, ಇವಾಗಿಲ್ಲ. ಬಟ್ ಅದನ್ನು ಹಾಗೆ ಇಟ್ಟಿದ್ದೀನಿ. ಯಾವಾಗ ಜಿರ್ರೆ ಅಂದರೆ ಕಾಕ್ರೋಚ್ ಎಲ್ಲ ಬರುತ್ತೆ ಆ ಟೈಮಲ್ಲಿ, ಮತ್ತು ಪಲ್ಲಿಗೂ ಕೂಡ ಆಗುತ್ತೆ. ಸೊ ಈ ಮನೇಲಿ ಬಂದಾಗಲೂ ಕೂಡ ಪಲ್ಲಿ ಇತ್ತು, ಸೊ ಹೊರಟೋಗಿದೆ. ಸೊ ಐಟಮ್ಸ್ಗಳೆಲ್ಲ ಎಷ್ಟು ಕಡಿಮೆ ಬೆಲೆಗೂ ಕೂಡ ಸಿಗ್ತಾ ಇದೆ. ಸೊ ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮಾಡಿಬಿಡಿ. ಆ್ಯಂಡ್ ಯಾರೇನೂ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡ್ಕೊಂಡು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್.